ಮಕ್ಕಳ, ನಾನು ಜೆ.ಜೆ.ಎಮ್ ಅಕಾಡೆಮಿಯ ಕೆ.ಎಂ. ಪ್ರಶಾಂತ್ ಬಾಬು ಮ್ಯಾಥಮೆಟಿಕ್ಸ್ ಟೀಚರ್. ನಾವು ಎಸ್.ಎಲ್.ಸಿದು ಒಂದು ಸೀರೀಸನ್ನು ಶುರು ಮಾಡಿದ್ವಿ. ಎಸ್.ಎಲ್.ಸಿ ಫಿಕ್ಸ್ ಟಾಪಿಕ್ ಅಂದರೆ ಟ್ರಯಾಂಗಲ್ಸ್ ಮೇಲೆ ಥಿಯರಮ್ಸ್ಗಳನ್ನು ಮಾಡ್ತಾ ಇದ್ವಿ. ಅಂದರೆ ಫಿಕ್ಸ್ ಟಾಪಿಕ್ ಅಂದರೆ ಕ್ವಶನ್ ಪೇಪರ್ಗಳಲ್ಲಿ ಪ್ರತಿ ಅಂದರೆ ಥಿಯರಮ್ಸ್ಗಳನ್ನು ಕೇಳ್ತಾರೆ. ಒಂದು ಕೆಲವು ಫಿಕ್ಸ್ ಟಾಪಿಕ್ಸ್ಗಳಿದೆ. ಆದರೆ ಥಿಯರಮ್ಸ್ಗಳು, ಆಮೇಲೆ ಎಲಿಮಿನೇಷನ್ ಮೆಥಡು, ಎ.ಎನ್ ಮತ್ತು ಎಸ್.ಎನ್ ಫಾರ್ಮುಲಾಗಳ ಮೇಲೆ ಈ ರೀತಿಯಾದ ಕೆಲವು ಫಿಕ್ಸ್ಡ್ ಕ್ವಶನ್ಗಳಿದೆ. ಆಮೇಲೆ ಇದೇ ರೀತಿ ಕೇಳ್ತಾರೆ, ಚಾಯ್ಸ್ಗಳನ್ನು ಕೊಡ್ತಾರೆ, ಇದೇ ರೀತಿ ಕೇಳ್ತಾರೆ ಅನ್ನೋದು ಇದೆ. ಆ ರೀತಿಯಾದ ಟಾಪಿಕ್ಸ್ಗಳನ್ನು ಸತತವಾಗಿ 28 ದಿನಗಳ ಕಾಲ ದಿನಕ್ಕೆ ಒಂದೊಂದಂಗೆ ವೀಡಿಯೋಗಳನ್ನು ಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಮಕ್ಕಳ, ದಯವಿಟ್ಟು ಯಾವ ರೀತಿಯಾಗಿ ಹಿಂದಿನ ವೀಡಿಯೋಗಳಿಗೆ ಪ್ರೋತ್ಸಾಹನ ಕೊಟ್ಟಿದ್ದೀರೋ ಖಂಡಿತವಾಗ್ಲೂ ಈಗ ವೀಡಿಯೋಗಳಿಗೂ ನೀವು ಪ್ರೋತ್ಸಾಹಗಳನ್ನು ಕೊಡಬೇಕು ಅಂತ ನಾನು ಇದು ಮಾಡ್ತಾ ಇದ್ದೀನಿ. ನನ್ನ ಆಶಯ ಕೊಟ್ಟೇ ಕೊಡ್ತೀರಾ ಅಂತಲೂ ಅಂದ್ಕೊತಿದ್ದೀನಿ. ಮತ್ತು ಈ ಪ್ರಶ್ನೆ ಇದರಲ್ಲಿ ಟ್ರಯಾಂಗಲ್ಸ್ ಥಿಯರಮ್ ಆಗಲಿ ಯಾವುದೇ ರೀತಿಯಾದ ಅಂದರೆ ನಾನು ಇವಾಗ ಒಂದೇ ಪೇಜಲ್ಲಿ ಮಾಡೋಕ್ಕಾಗಲ್ಲ, 2-3 ಪೇಜ್ಗಳನ್ನು ಉಪಯೋಗಿಸ್ಕೊತೀವಿ. ಅದನ್ನು ನೀವೇನು ಮಾಡಬೇಕು, ಬುಕ್ಕನ್ನು ತಗೊಂಡು ನೀಟಾಗಿ ಹಾಗೆ ಬರ್ಕೊತಾ ಹೋದರೆ ಯಾವಾಗಲೂ ಥಿಯರಮನ್ನು ಒಂದೇ ಶೀಟಲ್ಲಿ ಬರೆಯೋದನ್ನು ರೂಢಿ ಮಾಡ್ಕೊಳ್ಳಿ ಮಕ್ಕಳ. ಒಂದೇ ಶೀಟಲ್ಲಿ ಬಂದಾಗ ಏನಾಗುತ್ತೆ, ನಿಮಗೆ ಕ್ಲಿಯರಾಗಿ ಒಂದು ಪಿಕ್ಚರ್ ಸಿಗುತ್ತೆ. ನೀವೇನು ಮಾಡಬೇಕು ಅಂದರೆ ಈ ವಿಡಿಯೋ ನೋಡೋ ಸಮಯದಲ್ಲೇ ಕೂಡ ನೀವು ಸಮಯದಲ್ಲೇ ಒಂದು ಬುಕ್ಕನ್ನು ಹಿಡ್ಕೊಂಡು ಪೆನ್ನನ್ನು ತೊಗೊಂಡು ನೀಟಾಗಿ ಬರ್ಕೊಂಡು ಹೋಗ್ಬಿಟ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಬನ್ನಿ ಮಕ್ಕಳ, ಈಗ ನೋಡೋಣ. ನೋಡಿ, ನಾವು ಜೆ.ಜೆ.ಎಮ್ ಅಕಾಡೆಮಿಯನ್ನು ಬೆಳ್ಳೂರು ಮತ್ತು ಬೆಳ್ಳೂರು ಕ್ರಾಸು ಮತ್ತು ಬೆಂಗಳೂರು ಇವೆರಡು ಕಡೆನೂ ಮಾಡ್ತಾಯಿದ್ದೀವಿ. ಬೆಂಗಳೂರಲ್ಲಿ 16th ಕ್ರಾಸ್ ವಿಜಯನಗರ, ನಿಯರ್ ವಿಜಯನಗರ ಮೆಟ್ರೋ ಸ್ಟೇಷನ್, ಬೆಂಗಳೂರು 40. ಮತ್ತು ಬೆಳ್ಳೂರು ಕ್ರಾಸಲ್ಲಿ ನಿಯರ್ ಮಯೂರ ಹೋಟೆಲ್, ನಾಗಮಂಗಲ ತಾಲೂಕು, ಮಂಡ್ಯ ಡಿಸ್ಟ್ರಿಕ್, ಕರ್ನಾಟಕ 571418 ಮಾಡ್ತಾಯಿದ್ದೀವಿ. ನೀವು ಯಾವುದ್ಯಾವುದನ್ನು ಮಾಡ್ತಾಯಿದ್ದೀವಿ ಅಂದರೆ ಎಸ್.ಎಲ್.ಸಿ ಮತ್ತು ನವೋದಯ ಎಕ್ಸಾಮ್ಸ್ಗಳಿಗೆ ಏಪ್ರಿಲ್ 5ರಿಂದ ಮೇ 30ರವರೆಗೆ 2025 ಮತ್ತು 26, 24 ಅಂತ ಆಗಿದೆ, ಅದು 25ರಿಂದ 26 ಬೇಸಿಗೆ ಶಿಬಿರ. ಯಾಕೆಂದರೆ ಎರಡಕ್ಕೂ ಈಗ ನವೋದಯ ಎಕ್ಸಾಮ್ಗೆ ಪ್ರಿಪೇರ್ ಆಗುವಂಥವರು 5ನೇ ಕ್ಲಾಸಲ್ಲಿರೋ ಅಂಥವರು ಈಗ 5ನೇ ಕ್ಲಾಸಿಗೆ ಬರ್ತಾರೆ, 4ರಿಂದ 5ಕ್ಕೆ ಬರ್ತಾರೆ. ಅವರಿಗೆ 1 ವರ್ಷ ಟೈಮ್ ಇರುತ್ತೆ. ಅಂದರೆ ಬೇಸಿಗೆ ಶಿಬಿರವಾದ ಒಂದು ಕೋರ್ಸನ್ನು ತಗೋಬೋದು, ಇಲ್ಲ ಆನ್ಲೈನಲ್ಲೂ ಕೂಡ ಮಾಡ್ತೀವಿ. ಎರಡನ್ನೂ ಎಸ್.ಎಲ್.ಸಿ ಆಗಲಿ ನವೋದಯನಾಗಲಿ ಆನ್ಲೈನೂ ಇದೆ, ಆಫ್ಲೈನೂ ಇದೆ. ಆಫ್ಲೈನ್ಗಳಿಗೆ ನಿಮ್ಗೆ ಅಡ್ರೆಸ್ಸನ್ನು ಆಗಲೇ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಬೇಸಿಗೆ ಶಿಬಿರ ಯಾವಾಗ ಏಪ್ರಿಲ್ 5ರಿಂದ 30ನೇ ತಾರೀಕು ಎಸ್.ಎಲ್.ಸಿಗೆ ಈ ವಿಷಯಗಳನ್ನು ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಈ ಮೂರನ್ನು ಫುಲ್ ಮಾಡ್ತೀವಿ. ಕನ್ನಡ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್, ಹಿಂದಿ ಗ್ರಾಮರ್, ಇದನ್ನು ಗ್ರಾಮರ್ಗಳನ್ನು ಮಾತ್ರ ಕವರ್ ಮಾಡ್ತೀವಿ. ಇಲ್ಲಿ ನವೋದಯ ಅಂಕಗಣಿತ, ಮಾನಸಿಕ ಸಾಮರ್ಥ್ಯ, ಕನ್ನಡ ವಾಕ್ಯ ಸಮುದಾಯ, ಇಂಗ್ಲೀಷ್ ಪ್ಯಾಸೇಜ್ ಇದರಗಳ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಪ್ರತಿಯೊಂದನ್ನು ಪ್ರಶ್ನೆಗಳ ಜೊತೆಗೆ ಮತ್ತು ಯಾವುದೇ ಆಗಲಿ, ಯಾವುದೇ ಕೋರ್ಸನ್ನು ಮಾಡಲಿ, ಏನೇ ಮಾಡಲಿ, ನಾವು ಅದನ್ನು ಪ್ರಶ್ನೆ ಪತ್ರಿಕೆಗಳನ್ನು ಸರಿಯಾದ ಈ ರೀತಿ ಕೇಳ್ಬೋದು, ಒಂದು ಗೆಸ್ಸಲ್ಲಿ ಇದು ಮಾಡಿ ಹೇಳ್ಕೊಡ್ತೀವಿ ನೀಟಾಗಿ. ಅದೇ ರೀತಿ ನೀವು ಯಾವುದೇ ರೀತಿಯಾದ ಅನುಮಾನಗಳು ಬೇಡ ನಿಮಗೆ. ನಮ್ಮ ಕ್ಲಾಸನ್ನು ಕೇಳಿದ್ರೆ ಯಾವುದೇ ಕಾರಣ ಅನುಮಾನಗಳನ್ನು ಇಟ್ಕೋಬೇಡಿ. ನಿಮಗೆ 50ರಿಂದ 60 ಬರೋದು ಯಾವುದೇ ಸಂದೇಹ ಇಲ್ಲ. ನೀವು ಇನ್ನೂ ಕರೆಕ್ಟಾಗಿ ನಾವು ಇದೇ ರೀತಿ ಬರುತ್ತೆ ಸಮ್ಗಳನ್ನು ಮಾಡಿದ್ರೆ 80ಕ್ಕೆ 80 ತೆಗಿಬೋದು. ಆಮೇಲೆ ನವೋದಯ ಎಕ್ಸಾಮನ್ನು ಖಂಡಿತವಾಗ್ಲೂ ನೀವು ಪಾಸಾಗಿ 26ನೇ ಇಸ್ವಿಯಲ್ಲಿ ನೀವು ನವೋದಯ ಸ್ಕೂಲ್ಗಳಿಗೆ ಹೋಗ್ಬೋದು ಮಕ್ಕಳ. ನೀವು ಇದನ್ನು ನಮ್ಮ ವಿಡಿಯೋನ ಯಾರಿಗೆ ಬೇಕೋ ಅವರಿಗೆ, ಯಾರಿಗೆ ಉಪಯೋಗ ಪಡುತ್ತೋ, ಯಾರು ನೋಡ್ತಾ ಇರ್ತಾರೋ ಅವರು ಉಪಯೋಗ ಬರುವಂಥವ್ರಿಗೆ ಶೇರನ್ನು ಮಾಡಿ, ವ್ಯೂಸ್ಗಳನ್ನು ಮಾಡಿ, ಲೈಕ್ಗಳನ್ನು ಕೊಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಗೊತ್ತಾಯ್ತಾ ಮಕ್ಕಳ? ಬನ್ನಿ ಇವಾಗ ಥಿಯರಮನ್ನು ನೋಡೋಣ. ಏನಂದರೆ, ಪ್ರೂವ್ ದಟ್ ಇಫ್ 2 triangles ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ದೆನ್ ದರ್ ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ ಆ್ಯಂಡ್ ಹೆನ್ಸ್ ದ 2 triangles ಆರ್ ಸಿಮಿಲರ್. ಈ ಎರಡು ಥಿಯರಮ್ನ ಹೇಗೆ ಮಾಡ್ತಾರೆ ನೋಡಿ. ಫಸ್ಟು ಒಂದು ಟ್ರಯಾಂಗಲನ್ನು
ನೋಡಿ ಇಲ್ಲಿ ಬರ್ಕೊಳ್ಳಿ, ಒಂದು ಟ್ರಯಾಂಗಲ್, ಇದನ್ನು ಎ ಬಿ ಸಿ. ಇನ್ನೊಂದು ಚಿಕ್ಕ ಟ್ರಯಾಂಗಲನ್ನು ಹಾಕ್ತೀನಿ, ಅದನ್ನು ಡಿ ಇ ಎಫ್ ಅಂತ ಬರೀತೀನಿ. ಇಲ್ಲಿ 2 ಟ್ರಯಾಂಗಲ್ಗಳು, ಡೇಟಾ ಬರಿತೀನಿ. ಡೇಟಾ ಅಲ್ಲಿ ಇನ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಡಿ ಇ ಎಫ್, ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ, ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ, ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಇ ಅಂತ ಬರೀತೀನಿ. ಇಲ್ಲಿ ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎಫ್. ಇದು ಕೊಟ್ಟಿರೋದು, ಯಾಕೆಂದರೆ ದೇ ಆರ್ ಈಕ್ವಿ ಆ್ಯಂಗಲರ್ಸ್ ಅಂತ ಕೊಟ್ಟಿದ್ದಾರೆ. ಇದು ಇಲ್ಲಿ ಕೊಟ್ಟಿರೋಂಥ ಇನ್ಫಾರ್ಮೇಷನ್ನು. ನಾನು ಏನನ್ನು ಪ್ರೂವ್ ಮಾಡಬೇಕು, ಅದನ್ನು ತಿಳ್ಕೊಳ್ಳಿ. ಪ್ರೂವ್ ದ್ಯಾಟ್ ಎ ಬಿ ಡಿವೈಡೆಡ್ ಬೈ ಡಿ ಇ is equal to AC divided by DF is equal to BC divided by EF. ಇದನ್ನು ನಾನು ಪ್ರೂವ್ ಮಾಡಬೇಕು. ಈಗ ಅದಕ್ಕೊಂದು ಸ್ಲೈಟ್ ಆದೊಂದು ಕನ್ಸ್ಟ್ರಕ್ಷನನ್ನು ಮಾಡ್ಕೋತೀನಿ. ಏನು ಕನ್ಸ್ಟ್ರಕ್ಷನ್ನು? ಅದು ಭಾಳ ಮುಖ್ಯ ಕನ್ಸ್ಟ್ರಕ್ಷನ್. ನೋಡಿ, ಮಾರ್ಕ್ ಎ ಪಾಯಿಂಟ್ x on AB, y on AC, such that AX is equal to DE, AY is equal to DF. Join XY. ಏನು? Mark a point X on AB and y on AC such that AX is equal to DE and AY is equal to DF. ಆಯಿತಾ? ಈ ರೀತಿ. ನೆಕ್ಸ್ಟು ಪ್ರೂಫ್ಗೆ ಹೋಗೋಣ. ಏನದು? ಪ್ರೂಫಲ್ಲಿ 2 ಥರ ಬರಿಬೇಕಾಗತ್ತೆ. ಏನು? ಫಸ್ಟು ಏನಾಗುತ್ತೆ? ಫಸ್ಟು ಸ್ಟೇಟ್ಮೆಂಟು, ರೀಸನ್ನು. ಏನು ಸ್ಟೇಟ್ಮೆಂಟು, ರೀಸನ್ನು? ಇಲ್ಲಿ ಇನ್ ಟ್ರಯಾಂಗಲ್ AXY and triangle DEF ಅಲ್ವಾ? ಈ 2 ಟ್ರಯಾಂಗಲನ್ನು ನಾನು ಈಕ್ವಿ ಆ್ಯಂಗುಲರ್ ಅನ್ನೋದು ಇದು ಮಾಡೋಣ. ಫಸ್ಟು ನಾನು ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಬೇಕು. DEF ಅಲ್ಲಿ ಏನು ಹೇಳ್ತೀನಿ? ಈ 2 ಟ್ರಯಾಂಗಲ್ನ ತೊಗೊಂಡಿದ್ದೀನಿ. 2 ಟ್ರಯಾಂಗಲಲ್ಲಿ ನಾನು ಏನು ಹೇಳ್ತಾ ಬರ್ತೀನಿ ಅಂದರೆ, ನೋಡಿ ಮಕ್ಕಳ, ಇಲ್ಲಿ ನೆಕ್ಸ್ಟ್ ಪೇಜಿಗೆ ತೊಗೋತೀನಿ. ನೆಕ್ಸ್ಟ್ ಪೇಜಲ್ಲಿ ಮತ್ತೆ ಪ್ರೂಫನ್ನು ಬರ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡಿ ಏನಿದೆ, ಒಂದು ಸಣ್ಣದಾಗಿ ಒಂದು ಡಯಾಗ್ರಾಮನ್ನೇ ಹಾಕ್ಬಿಡ್ತೀನಿ. ಇಲ್ಲಿ ಡಯಾಗ್ರಾಮ್ ಇದೊಂದು ಟ್ರಯಾಂಗಲ್ಲು ABC. ಮತ್ತೆ ಬ್ಯಾಕ್ ಹೋಗೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಇದು XY ಅನ್ನೋದು. ಇಲ್ಲಿ DEF ಅನ್ನೋದು ಒಂದು ಬರುತ್ತೆ. ಆ DEF ಅನ್ನೋದು ಇಲ್ಲಿ ಬರೆದಿದ್ದೀನಿ. ಈಗ ಇಲ್ಲಿ ಸ್ಟೇಟ್ಮೆಂಟು ಮತ್ತು ರೀಸನನ್ನು ಬರಿತಾ ಹೋಗ್ತೀನಿ. ಇಲ್ಲಿ ಏನಾಗುತ್ತೆ, ಇಲ್ಲಿ ಟ್ರಯಾಂಗಲನ್ನು ಬರಿತೀನಿ. ಇನ್ ಟ್ರಯಾಂಗಲ್ AXY, ನೋಡಿ ಟ್ರಯಾಂಗಲ್ AXY ಅಲ್ಲಿ ಆ್ಯಂಡ್ ಟ್ರಯಾಂಗಲ್ DEF ಅಲ್ಲಿ ಏನಾಗುತ್ತೆ, ಇಲ್ಲಿ ಆ್ಯಂಗಲ್ A ಇಸ್ ಈಕ್ವಲ್ ಟು ಆ್ಯಂಗಲ್ B. ಆ್ಯಂಗಲ್ A ಇಸ್ ಈಕ್ವಲ್ ಟು ಆ್ಯಂಗಲ್ B ಅಲ್ಲ, ಆ್ಯಂಗಲ್ D. ಅರ್ಥ ಆಯ್ತಾ? ನೋಡಿ, ಇದು ಎಲ್ಲಿ ಹೇಳಿದೆ?
ಆ್ಯಂಗಲ್ ಡಿ. ಇದು ಎಲ್ಲಿ ಹೇಳಿದೆ? ಡೇಟಾಲಿ ಹೇಳಿದೆ. ಇದು ಡೇಟಾಲಿ ಹೇಳಿದೆ. ಅರ್ಥ ಆಯ್ತಾ? ನೆಕ್ಸ್ಟು ಎ ಎಕ್ಸ್ ಇಸ್ ಈಕ್ವಲ್ ಟು ಡಿ ಇ ಆ್ಯಂಡ್ ಎ ವೈ ಇಸ್ ಈಕ್ವಲ್ ಟು ಡಿ ಎಫ್. ಇದು ಎಲ್ಲಿ ಹೇಳಿದೆ? ಕನ್ಸ್ಟ್ರಕ್ಷನಲ್ಲಿ ಹೇಳಿದೆ. ನಂತರ ಏನಾಗುತ್ತೆ? ಇಲ್ಲಿ ಆ್ಯಂಗಲ್ ಎ ಇಸ್ ಈಕ್ವಲ್ ಟು, ಇವಾಗ ಏನಾಗುತ್ತೆ? ಟ್ರಯಾಂಗಲ್ ಎ ಎಕ್ಸ್ ವೈ ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಡಿ ಇ ಎಫ್. ಏನಾಗುತ್ತೆ? ಡಿ ಇ ಎಫ್. ಈಗ ಎಸ್ 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 ಏನಿದು? ಯಾವ್ದ್ರ ಪ್ರಕಾರ? ಇಲ್ಲಿ ಎ ಎಸ್ ಎ ಎಸ್ ಅಂತ, ಎಸ್ ಎ ಎಸ್ ಪಾಸ್ಟುಲೇಟ್ ಕರೆಕ್ಟಾ? ಎಸ್ ಎ ಎಸ್ ಪಾಸ್ಟುಲೇಟ್ ಪ್ರಕಾರ ನೋಡಿ, ಎರಡು ಸೈಡು ಒಂದು ಆ್ಯಂಗಲ್ ಕರೆಸ್ಪಾಂಡಿಂಗ್ ಅದಾಯಿತು. ಇದರ ಪ್ರಕಾರ ಅದು ಕಾಂಗ್ರುಯೆಂಟ್ ಅಂತ ಆಯಿತು. ಇದಾದಮೇಲೆ ನಾನೇನು ಬರಿತೀನಿ? ಎಕ್ಸ್ ವೈ ಇಸ್ ಈಕ್ವಲ್ ಟು ಇ ಎಫ್. ಯಾಕೆ? ಸಿ ಪಿ ಸಿ ಟಿ. ಏನದು ಸಿ ಪಿ ಸಿ ಟಿ ಅಂದರೆ? ಕರಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್. ಇದು ಬರೋವಂಥದ್ದು. ನೆಕ್ಸ್ಟು ಏನಾಗುತ್ತೆ ನೋಡಿ ಮಕ್ಕಳ, ಇಲ್ಲಿ ನೆಕ್ಸ್ಟು ಇಷ್ಟಾಯಿತು. ಮತ್ತು ಇನ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಎ ಎಕ್ಸ್ ವೈ. ಇಲ್ಲಿ ನೋಡಿ ಆ್ಯಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು, ಇಲ್ಲಿ ಕಂಪ್ಯಾರಿಸನನ್ನು ಕೊಡ್ಕೋಬೇಕಾಗತ್ತೆ. ಆ್ಯಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಏನು? ಇಲ್ಲಿ ನಾನು ಪ್ರೂವ್ ಮಾಡಬೇಕು. ಆ್ಯಂಗಲ್ ಇವಾಗ ಎ ಡಿ ಇ ಎಫ್ ಅಲ್ವಾ? ಡಿ ಇ ಎಫ್. ಆ ಆ್ಯಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಇ ಎಫ್. ಬಟ್ ಆ್ಯಂಗಲ್ ಡಿ ಇ ಎಫ್ ಇಸ್ ಈಕ್ವಲ್ ಟು ವಾಟ್? ಆ್ಯಂಗಲ್ ಡಿ ಇ ಎಫ್ ಇಸ್ ಈಕ್ವಲ್ ಟು ಆ್ಯಂಗಲ್ ಎ ಎಕ್ಸ್ ವೈ. ಕರೆಕ್ಟಾ? ನೋಡಿ, ಈ ಆ್ಯಂಗಲ್ಲು ಈಕ್ವಲ್ ಎಲ್ಲಿ ಕೊಟ್ಟಿದೆ? ಡೇಟಾ. ಬಟ್ ಇದನ್ನು ನಾನು ಏನು ಮಾಡಿದ್ದೀನಿ? ಆ್ಯಂಗಲ್ ಡಿ ಇ ಎಫ್ ಇಸ್ ಈಕ್ವಲ್ ಟು ಆ್ಯಂಗಲ್ ಎ ಎಕ್ಸ್ ವೈ ಇಲ್ಲಿ ಮೇಲೆ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿರೋದ್ರಿಂದ ಆ್ಯಂಗಲ್ ಇ ವಿಲ್ ಬಿ ಈಕ್ವಲ್ ಟು ಆ್ಯಂಗಲ್ ಎಕ್ಸ್ ಅಂದಮೇಲೆ ಇದು ಕನ್ಸ್ಟ್ರಕ್ಷನಿಂದ ನಾನು ಮಾಡ್ಕೊಂಡಿದ್ದೀನಿ. ಕನ್ಸ್ಟ್ರಕ್ಷನಿಂದ ಈಸಿ ಆಗುತ್ತೆ. ಡೇಟಾ ಆ್ಯಂಡ್ ಕನ್ಸ್ಟ್ರಕ್ಷನ್. ಇವಾಗ ಏನಾಗುತ್ತೆ? ಆ್ಯಂಗಲ್ ಎ ಬಿ ಸಿ ವಿಲ್ ಬಿ ಈಕ್ವಲ್ ಟು ಆ್ಯಂಗಲ್ ಎ ಎಕ್ಸ್ ವೈ ವಿಚ್ ಇಂಪ್ಲೈಸ್ ಏನಾಗುತ್ತೆ? ಎಕ್ಸ್ ವೈ ವಿಲ್ ಬಿ ಪ್ಯಾರಲಲ್ ಟು, ಎಕ್ಸ್ ವೈ ಇಸ್ ಪ್ಯಾರಲಲ್ ಟು ಬಿ ಸಿ. ಆ ಪ್ಯಾರಲಲ್ ಟು ಬಿ ಸಿ ಆಗಿರೋದ್ರಿಂದ ನೆಕ್ಸ್ಟು ನಾನು ಏನು ಬರಿಬೋದು? ಇಲ್ಲಿ ನೋಡಿ ಮಕ್ಕಳ, ಇನ್ನೊಂದು ಪೇಜನ್ನು ಆ್ಯಡ್ ಮಾಡಿಕೊಂಡು ಬರಿತಾ ಇದ್ದೀನಿ. ಎಕ್ಸ್ ವೈ ಇಸ್ ಪ್ಯಾರಲಲ್ ಟು ಬಿ ಸಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಇವಾಗಲೇ ಓಕೆ, ಅಲ್ಲಿ ಬರೆದ್ರೆ ಇನ್ನೊಂದು ಪೇಜಲ್ಲಿ ಬರೆದ್ರೆ ಕನ್ಫ್ಯೂಸ್ ಆಗ್ಬೋದು ನಿಮಗೆ. ಸೊ ದಯವಿಟ್ಟು ಇಲ್ಲೇ ನೋಡಿ, ಇಲ್ಲಿ ಪಕ್ಕದಲ್ಲಿ ಬರಿತೀನಿ. ಎಕ್ಸ್ ವೈ ಇಸ್ ಪ್ಯಾರಲಲ್ ಟು ಬಿ ಸಿ ಅಂತ ಹೇಳುತ್ತೆ. ಇವೆರಡು ಆ್ಯಂಗಲ್ಲು ಈಕ್ವಲ್ಲು ಅಂತ ಹೇಳಿದಾಗ ಎಕ್ಸ್ ವೈ ಇಸ್ ಪ್ಯಾರಲಲ್ ಟು ಬಿ ಸಿ. ಎಕ್ಸ್ ವೈ ಇಸ್ ಪ್ಯಾರಲಲ್ ಟು ಬಿ ಸಿ ಅಂದರೆ ನಾನೇನು ಬರಿಬೋದು? ಎ ಬಿ ಡಿವೈಡೆಡ್ ಬೈ ಎ ಎಕ್ಸ್ ಇಸ್ ಈಕ್ವಲ್ ಟು ಏನಂತ ಬರಿಬೋದು? ಎ ಸಿ ಡಿವೈಡೆಡ್ ಬೈ ಎ ವೈ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎಕ್ಸ್ ವೈ. ಇದನ್ನು ಯಾವುದಕ್ಕೆ ಪ್ರಕಾರ? ಕರೋಲರಿ ಆಫ್ ಬಿ ಪಿ ಟಿ. ಆಮೇಲೆ ಎ ಬಿ ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು ದಿಸ್ ಎ ಸಿ ಡಿವೈಡೆಡ್ ಬೈ ಡಿ ಎಫ್
ಇಸ್ ಈಕ್ವಲ್ ಟು ಏನಾಗುತ್ತೆ ಎ ಸಿ ಡಿವೈಡೆಡ್ ಬೈ ಎ ವೈ ಜಾಗದಲ್ಲಿ ಇದನ್ನು ಹಾಕಿದ್ದೀನಿ ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಏನಾಗುತ್ತಿದು ಬೈ ಸಬ್ಸ್ಟಿಟ್ಯೂಷನ್ ಅರ್ಥ ಆಯ್ತಾ ಮಕ್ಕಳ? ನೋಡಿ ಇದು ಎ ಕ್ರೈಟೀರಿಯಾ ಥಿಯರಮ್. ಅರ್ಥ ಆಯ್ತಲ್ಲ? ನೋಡಿ ಎಷ್ಟು ಸುಲಭವಾಗಿ ಇದನ್ನು ಕೂಡ ಇದು ಮಾಡ್ಬೋದು. ನೀವೇನಂದರೆ ನಾನು ಹೆಂಗೆ ಪ್ರೂವ್ ಮಾಡ್ಕೊಂಡು ಹೋಗಿದ್ದೀನೋ ಅದೇ ರೀತಿಯಾಗಿ ನೀವು ಅದನ್ನು ಬರ್ಕೊಂಡು ಹೊಟ್ಟೋಗಿ ನಿಮಗೆ ಈಸಿಯಾಗಿ ಹೊಟ್ಟೋಗುತ್ತೆ ತಲೆಗೆ. ಅರ್ಥ ಆಯ್ತಲ್ಲ? ನೋಡಿ ಮಕ್ಕಳ, ನೆಕ್ಸ್ಟು ಇಲ್ಲಿ ನಮ್ಮ ಯೂಟ್ಯೂಬ್ ಚಾನಲಿನ ಲಿಂಕು ಇದೇ, ಇದರಲ್ಲಿ ಡಿಸ್ಕ್ರಿಪ್ಷನನ್ನು ಕೊಟ್ಟಿರ್ತೀವಿ. ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪಿನ ಲಿಂಕನ್ನು ಕೊಟ್ಟಿರ್ತೀವಿ. ನಮ್ಮ ಆ್ಯಪು ನೋಡಿ, ನಮ್ಮ ಆ್ಯಪ್ ಇದು, ನಮ್ಮ ಆ್ಯಪಿನ ಪೇಜ್ ಲಿಂಕ್ ಇದು. ನೆಕ್ಸ್ಟು ನೋಡಿ, ಇದೇ ರೀತಿ SLC ಹೇಗೆ ಮಾಡ್ತಾ ಇದ್ದೀವೋ ಅದೇ ರೀತಿ ನವೋದಯ ಎಕ್ಸಾಮ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಈಗಾಗಲೇ ಬ್ಯಾಚಸ್ಗಳು ನಡೀತಾ ಇದೆ, ಅದಕ್ಕೆ ಸೇರ್ಕೋಬೋದು. ನೀವು ಅದರ ಉಪಯೋಗಗಳನ್ನು ನೀವು ಪಡ್ಕೋಬೋದು. ಅಂದರೆ ಏಕಲವ್ಯ ನವೋದಯ ಬ್ಯಾಚ್ ಅಂತ ಹೇಳಿಬಿಟ್ಟು 5ರಿಂದ 6ನೇ ಕ್ಲಾಸ್ಗೆ ಹೋಗುವಂಥವ್ರಿಗೆ ನಾವು ಇದನ್ನು ಮಾಡ್ತಾ ಇದ್ದೀವಿ. ಮತ್ತು ಹೆಚ್ಚಿನ ಮಾಹಿತಿಗಳೇನಾದರೂ ಇದ್ದರೆ ನಿಮಗೆ ಬೇಕಾದರೆ ಅದನ್ನು ಈ ದೂರವಾಣಿಯ ಸಂಖ್ಯೆಗೆ ನೀವು ಕರೆ ಮಾಡ್ಬೋದು ಮಕ್ಕಳ. ಧನ್ಯವಾದಗಳು.